ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ದೂರು ಕೊಡಕ್ ಹೋಗಿದ್ರು, ಆದ್ರೆ ಅದು ದೂರ ಅಲ್ಲ ಅಂತೆ, ಮನವಿ ಅಂತ ಹೇಳ್ತಾ ಇರುವಂತದ್ದು. ಇದು ಎಷ್ಟು ಮಟ್ಟಿಗೆ ಸಮಂಜಸ ಗೊತ್ತಿಲ್ಲ, ಆದ್ರೆ ಬಿಜೆಪಿ ನಾಯಕರು ಇದನ್ನ ಕೈ ಬಿಡ್ತಾ ಇಲ್ಲ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಸಿಎಂ ಸಿದ್ದರಾಮಯ್ಯ ಸಹ ಹನಿ ಟ್ರ್ಯಾಪ್ ಆಗಿರಬಹುದು. ಇದು ಛಲವಾದಿ ನಾರಾಯಣ ಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನ ಸೆಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಯಾವುದೇ ತನಿಖೆ ಆಗಲ್ಲ, ಕಾಂಗ್ರೆಸ್ ಹನಿ ಟ್ರ್ಯಾಪ್ ಅನ್ನ ಮುಚ್ಚಿ ಹಾಕುತ್ತೆ. ಇದು ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಇದು. ಬನ್ನಿ ಹಾಗಾದ್ರೆ ನಾರಾಯಣ ಸ್ವಾಮಿ ಅವರು ಏನ್ ಹೇಳಿದ್ದಾರೆ ಕೇಳಿ. ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರತಕ್ಕಂತ ಅವಸ್ಥೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಅವರಿಗೆ ಮುಜುಗರವೂ ಇಲ್ಲ, ನೋವಿಲ್ಲ. ಒಟ್ಟಿಗೆ ಏನಂದ್ರೆ, ನನ್ನ ವಿರುದ್ಧ ಮಾತಾಡೋವನ ಬಗ್ಗು ಬಡಿಯಬೇಕು. ಮೊದಲೆಲ್ಲ ಜಗಳ ಮಾಡ್ತಿದ್ರು, ಬೀದಿ ಬೀದಿಯಲ್ಲಿ ಕಿತ್ತಾಡ್ತಿದ್ರು, ಈಗ ಕಿತ್ತಾಡೋದು ಬೇಕಾಗಿಲ್ಲ. ಅವನು ಸಾಯಲೂಬಾರ್ದು, ಬದುಕಲೂಬಾರ್ದು, ನನ್ನ ವಿರುದ್ಧ ಮಾತಾಡಿದವನು. ಇಂಥ ಪರಿಸ್ಥಿತಿ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ? ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದರೂ ಇದೆಯಾ ಅಂತ. ಈಗೇನಾದರೂ ನೋಡಿ, ಜನಸೇವಕರು ಯಾವ ರೀತಿ ಆಗಿರ್ಬೇಕಂತ ಹೇಳಿದ್ರೆ ಪಾರದರ್ಶಕವಾಗಿರ್ಬೇಕು. ಅವ್ರನ್ನ ಯಾರು ಇನ್ನೊಬ್ರು ಬಂದು ದೂಡಿ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಿ ವೋಟ್ ಹಾಕಿಸಿ ನೀವು ಕೆಲಸ ಮಾಡಿ ಅಂತ ಹೇಳಿದ್ರಾ? ಇಲ್ಲ, ಇವರೇ ತಾವಾಗಿಯೇ ಬಂದು ನಾವು ಜನಸೇವೆ ಮಾಡ್ತೀವಿ ಅಂತ ಬಂದಿರುವಂತ ಸಚಿವರು ಇವರೆಲ್ಲ. ಆದ್ರೆ ಇವರು ಪಾರದರ್ಶಕವಾಗಿರ್ಬೇಕು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕರಿಗೆ ತಾಲೂಕು ಅಭಿವೃದ್ಧಿ ಗುರಿಯಾಗಬೇಕು, ಸಿಎಂ ಕುರ್ಚಿಗಾಗಿ ಮತ್ತೊಬ್ಬರಿಗೆ ಕೆಟ್ಟ ಹೆಸರು ತರಬಾರದು. ಶಾಸಕ ಸಚಿವರ ಹನಿ ಟ್ರ್ಯಾಪ್ ಒಳ್ಳೆ ಬೆಳವಣಿಗೆ ಅಲ್ಲ ಅದು. ಹಾಸನದಲ್ಲಿ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಹೇಳ್ತಾ ಇದ್ದಾರೆ. ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಿದ್ರೆ ನಮ್ಮ ಗುರಿ ಇರಬೇಕು. ನಮ್ಮನ್ನ ಏನಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರೆ ಅದು ನಮ್ಮ ಮುಖ್ಯ ಇದಿರಬೇಕು. ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ಹನಿ ಟ್ರ್ಯಾಪ್ ಮಾಡೋದು, ಆಮೇಲೆ ತಾವು ಸಿಎಂ ಆಗೋದಕ್ಕೋಸ್ಕರ ಇನ್ನೊಬ್ರನ್ನ ಯಾರು ರಾಜಕಾರಣಿಗಳನ್ನ ಈ ರೀತಿಯಾಗಿ ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು, ಅವನ್ನ ಇಂಡೈರೆಕ್ಟ್ ಆಗಿ ಬ್ಲಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ. ಯಾಕಂದ್ರೆ ರಾಜ್ಯದ ಜನ ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರೇನು ಸುಮ್ಮನೆ ಕೂತಿಲ್ಲ. ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ ಬಯಸ್ತೀನಿ ನಾನು. ಇಷ್ಟು ಹೇಳಿದ ನಾನು ಜಾಸ್ತಿ ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಅವ್ರವ್ರ ಪಕ್ಷದವರೇ ಅವರಲ್ಲೇ ಒಬ್ಬರ ಮೇಲೆ ಒಬ್ರು ಕಿತ್ತಾಡ್ತಿದ್ದಾರೆ. ಈಗ ರಾಜಣ್ಣವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಹಿರಿಯ ಧುರೀಣರು ಕರ್ಕೊಂಡು ಭೇಟಿ ಮಾಡಿದ್ರು, ನೀವೇ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಾ. ಅದಕ್ಕೆ ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ದೂರು ಕೊಡಕ್ ಹೋಗಿದ್ರು, ಆದ್ರೆ ಅದು ದೂರ ಅಲ್ಲ ಅಂತೆ, ಮನವಿ ಅಂತ ಹೇಳ್ತಾ ಇರುವಂತದ್ದು. ಇದು ಎಷ್ಟು ಮಟ್ಟಿಗೆ ಸಮಂಜಸ ಗೊತ್ತಿಲ್ಲ, ಆದ್ರೆ ಬಿಜೆಪಿ ನಾಯಕರು ಇದನ್ನ ಕೈ ಬಿಡ್ತಾ ಇಲ್ಲ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಸಿಎಂ ಸಿದ್ದರಾಮಯ್ಯ ಸಹ ಹನಿ ಟ್ರ್ಯಾಪ್ ಆಗಿರಬಹುದು. ಇದು ಛಲವಾದಿ ನಾರಾಯಣ ಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನ ಸೆಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಯಾವುದೇ ತನಿಖೆ ಆಗಲ್ಲ, ಕಾಂಗ್ರೆಸ್ ಹನಿ ಟ್ರ್ಯಾಪ್ ಅನ್ನ ಮುಚ್ಚಿ ಹಾಕುತ್ತೆ. ಇದು ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಇದು. ಬನ್ನಿ ಹಾಗಾದ್ರೆ ನಾರಾಯಣ ಸ್ವಾಮಿ ಅವರು ಏನ್ ಹೇಳಿದ್ದಾರೆ ಕೇಳಿ. ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರತಕ್ಕಂತ ಅವಸ್ಥೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಅವರಿಗೆ ಮುಜುಗರವೂ ಇಲ್ಲ, ನೋವಿಲ್ಲ. ಒಟ್ಟಿಗೆ ಏನಂದ್ರೆ, ನನ್ನ ವಿರುದ್ಧ ಮಾತಾಡೋವನ ಬಗ್ಗು ಬಡಿಯಬೇಕು. ಮೊದಲೆಲ್ಲ ಜಗಳ ಮಾಡ್ತಿದ್ರು, ಬೀದಿ ಬೀದಿಯಲ್ಲಿ ಕಿತ್ತಾಡ್ತಿದ್ರು, ಈಗ ಕಿತ್ತಾಡೋದು ಬೇಕಾಗಿಲ್ಲ. ಅವನು ಸಾಯಲೂಬಾರ್ದು, ಬದುಕಲೂಬಾರ್ದು, ನನ್ನ ವಿರುದ್ಧ ಮಾತಾಡಿದವನು. ಇಂಥ ಪರಿಸ್ಥಿತಿ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ? ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು
ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳಿಗೂ ಹನಿ ಟ್ರ್ಯಾಪ್ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದರೂ ಇದೆಯಾ ಅಂತ. ಈಗೇನಾದರೂ ನೋಡಿ, ಜನಸೇವಕರು ಯಾವ ರೀತಿ ಆಗಿರ್ಬೇಕಂತ ಹೇಳಿದ್ರೆ ಪಾರದರ್ಶಕವಾಗಿರ್ಬೇಕು. ಅವ್ರನ್ನ ಯಾರು ಇನ್ನೊಬ್ರು ಬಂದು ದೂಡಿ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಿ ವೋಟ್ ಹಾಕಿಸಿ ನೀವು ಕೆಲಸ ಮಾಡಿ ಅಂತ ಹೇಳಿದ್ರಾ? ಇಲ್ಲ, ಇವರೇ ತಾವಾಗಿಯೇ ಬಂದು ನಾವು ಜನಸೇವೆ ಮಾಡ್ತೀವಿ ಅಂತ ಬಂದಿರುವಂತ ಸಚಿವರು ಇವರೆಲ್ಲ. ಆದ್ರೆ ಇವರು ಪಾರದರ್ಶಕವಾಗಿರ್ಬೇಕು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕರಿಗೆ ತಾಲೂಕು ಅಭಿವೃದ್ಧಿ ಗುರಿಯಾಗಬೇಕು, ಸಿಎಂ ಕುರ್ಚಿಗಾಗಿ ಮತ್ತೊಬ್ಬರಿಗೆ ಕೆಟ್ಟ ಹೆಸರು ತರಬಾರದು. ಶಾಸಕ ಸಚಿವರ ಹನಿ ಟ್ರ್ಯಾಪ್ ಒಳ್ಳೆ ಬೆಳವಣಿಗೆ ಅಲ್ಲ ಅದು. ಹಾಸನದಲ್ಲಿ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಹೇಳ್ತಾ ಇದ್ದಾರೆ. ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಿದ್ರೆ ನಮ್ಮ ಗುರಿ ಇರಬೇಕು. ನಮ್ಮನ್ನ ಏನಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರೆ ಅದು ನಮ್ಮ ಮುಖ್ಯ ಇದಿರಬೇಕು. ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರ ಹನಿ ಟ್ರ್ಯಾಪ್ ಮಾಡೋದು, ಆಮೇಲೆ ತಾವು ಸಿಎಂ ಆಗೋದಕ್ಕೋಸ್ಕರ ಇನ್ನೊಬ್ರನ್ನ ಯಾರು ರಾಜಕಾರಣಿಗಳನ್ನ ಈ ರೀತಿಯಾಗಿ ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು, ಅವನ್ನ ಇಂಡೈರೆಕ್ಟ್ ಆಗಿ ಬ್ಲಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ. ಯಾಕಂದ್ರೆ ರಾಜ್ಯದ ಜನ ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಯಾರೇನು ಸುಮ್ಮನೆ ಕೂತಿಲ್ಲ. ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ ಬಯಸ್ತೀನಿ ನಾನು. ಇಷ್ಟು ಹೇಳಿದ ನಾನು ಜಾಸ್ತಿ ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಅವ್ರವ್ರ ಪಕ್ಷದವರೇ ಅವರೇ ಒಬ್ಬರ ಮೇಲೆ ಒಬ್ರು ಕಿತ್ತಾಡ್ಕೊತಿದ್ದಾರೆ. ಈಗ ರಾಜಣ್ಣವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಹಿರಿಯ ಧುರೀಣರು ಕರ್ಕೊಂಡು ಭೇಟಿ ಮಾಡಿದ್ರು, ನೀವೇ ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಾ. ಅದಕ್ಕೆ ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ದೂರು ಕೊಡಕ್ ಹೋಗಿದ್ರು, ಆದ್ರೆ ಅದು ದೂರ ಅಲ್ಲ ಅಂತೆ ಮನವಿ ಅಂತ ಹೇಳ್ತಾ ಇರುವಂತದ್ದು. ಇದು ಎಷ್ಟು ಮಟ್ಟಿಗೆ ಸಮಂಜಸ ಗೊತ್ತಿಲ್ಲ, ಆದ್ರೆ ಬಿಜೆಪಿ ನಾಯಕರು ಇದನ್ನ ಕೈ ಬಿಡ್ತಾ ಇಲ್ಲ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಸಹ ಹನಿ ಟ್ರ್ಯಾಪ್ ಆಗಿರಬಹುದು. ಇದು ಛಲವಾದಿ ನಾರಾಯಣ ಸ್ವಾಮಿ ಅವರು ಬಿಗ್ ಬಾಂಬ್ ಅನ್ನ ಸೆಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಯಾವುದೇ ತನಿಖೆ ಆಗಲ್ಲ, ಕಾಂಗ್ರೆಸ್ ಹನಿ ಟ್ರ್ಯಾಪ್ ಅನ್ನ ಮುಚ್ಚಿ ಹಾಕುತ್ತೆ. ಇದು ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಇದು. ಬನ್ನಿ ಹಾಗಾದ್ರೆ ನಾರಾಯಣ ಸ್ವಾಮಿ ಅವರು ಏನ್ ಹೇಳಿದ್ದಾರೆ ಕೇಳಿ. ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರತಕ್ಕಂತ ಅವಸ್ಥೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಅವರಿಗೆ ಮುಜುಗರವೂ ಇಲ್ಲ, ನೋವಿಲ್ಲ. ಒಟ್ಟಿಗೆ ಏನಂದ್ರೆ ನನ್ನ ವಿರುದ್ಧ ಮಾತಾಡೋವನ ಬಗ್ಗು ಬಡಿಯಬೇಕು. ಮೊದಲೆಲ್ಲ ಜಗಳ ಮಾಡ್ತಿದ್ರು, ಬೀದಿ ಬೀದಿಯಲ್ಲಿ ಕಿತ್ತಾಡ್ತಿದ್ರು. ಈಗ ಕಿತ್ತಾಡೋದು ಬೇಕಾಗಿಲ್ಲ. ಅವನು ಸಾಯಲೂಬಾರದು, ಬದುಕಲೂಬಾರದು ನನ್ನ ವಿರುದ್ಧ ಮಾತಾಡಿದವನು. ಇಂಥ ಪರಿಸ್ಥಿತಿ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ? ಇಷ್ಟಾದರೂ ಕೂಡ ಹನಿ